ನಿನ್ನೆ ಎಡೆಬಿಡದೆ ಸುರಿದಂತಹ ಮಳೆಯಿಂದಾಗಿ ಮೈಸೂರಿನಲ್ಲಿ ಪಟಾಕಿ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ನೀವು ಕೂಡ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಾ. ಮೈಸೂರಿನ ಜೆಕೆ ಮೈದಾನ ಏನಿದೆ, ಇಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿ ಮಳಿಗೆಗಳನ್ನ ಕೂಡ ತೆರೆಯಲಾಗಿತ್ತು. ಆ ಮಳಿಗೆಯಲ್ಲಿ ವ್ಯಾಪಾರ ಎಲ್ಲವೂ ಕೂಡ ಮಳೆಯಿಂದಾಗಿ ಹಾಳಾಗಿ ಹೋಗಿದೆ. ಗಮನಿಸ್ತಾ ಇದ್ದೀರಾ, ವ್ಯಾಪಾರಸ್ಥರು ಸದ್ಯಕ್ಕೆ ಇದೀಗ ತಾವು ತಂದಿದ್ದಂತಹ ಪಟಾಕಿ ಏನಿದೆ, ಉಳಿದಂತಹ ಪಟಾಕಿಗಳನ್ನ ಇದೀಗ ವಾಪಸ್ ಲೋಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಶೇಕಡ 50% ಕೂಡ ವ್ಯಾಪಾರ ಆಗಿಲ್ಲ. ನಾವು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗಿದ್ದೇ ಬೇರೆ. ಮಳೆಯಿಂದಾಗಿ ನಮಗೆ ಸಾಕಷ್ಟು ಲಾಸ್ ಆಯಿತು ಅನ್ನುವಂಥ ಮಾತನ್ನ ಕೂಡ ಇಲ್ಲಿನ ವ್ಯಾಪಾರಸ್ಥರು ಆಡ್ತಾ ಇದ್ದಾರೆ. ಸಹಜವಾಗಿಯೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿಗೆ ಸಾಕಷ್ಟು ಬೇಡಿಕೆ ಇರುತ್ತೆ. ಹಾಗಾಗಿ ಸುಮಾರು 20ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರೆದು ಪಟಾಕಿಯನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಸೊ ನಿನ್ನೆ ಏನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಮಳೆ ಬಂತು, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಳೆ ಎಡಬಿಡದೆ ಸುರಿದಿದೆ. ಹಾಗಾಗಿ ಪಟಾಕಿ ವ್ಯಾಪಾರಸ್ಥರು ವ್ಯಾಪಾರ ಇಲ್ಲದೆ ಸದ್ಯಕ್ಕೆ ಕಂಗಾಲಾಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಜೆಕೆ ಮೈದಾನದ ಸುತ್ತಮುತ್ತ ಕೂಡ ಫುಲ್ಲು ಕೆಸರುಗದ್ದೆ ಅಂತ ಆಗ್ಬಿಟ್ಟಿದೆ. ಯಾಕಂದರೆ ಇಲ್ಲಿ ಹೇಳಿ ಕೇಳಿ ಖಾಲಿ ಗ್ರೌಂಡ್ ಆಗಿರೋದ್ರಿಂದ ಮಣ್ಣಿನ ನೆಲ ಇದೆ. ಹಾಗಾಗಿ ಮಳೆಯಿಂದಾಗಿ ಕೆಸರುಮಯ ಆಗಿರುವಂಥದ್ದು. ಸೊ ಯಾವ ಗ್ರಾಹಕರು ಕೂಡ ನಿನ್ನೆ ಪಟಾಕಿಯನ್ನ ಖರೀದಿ ಮಾಡಲಿಕ್ಕೆ ಇತ್ತ ಮುಖ ಮಾಡಲಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಮಳೆ ಸ್ವಲ್ಪವೂ ಬಿಡುವು ಕುಡಿದೇ ಸುರಿತಾ ಇತ್ತು. ಹಾಗಾಗಿ ಪಟಾಕಿ ವ್ಯಾಪಾರಸ್ಥರು ತಾವು ಹಾಕಿದ್ದಂತಹ ಬಂಡವಾಳವನ್ನು ಕೂಡ ವಾಪಸ್ ತೆಗೆದುಕೊಳ್ಳಲಾಗದಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಯಾಕಂದರೆ ಪಟಾಕಿ ವ್ಯಾಪಾರ ಆಗುವಂಥದ್ದೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ. ಬೇರೆ ಟೈಮ್ನಲ್ಲಿ ಅಷ್ಟು ಬೇಡಿಕೆ ಇರೋದಿಲ್ಲ. ಹಾಗಾಗಿ ಇದೊಂದು ಪೀಕ್ ಟೈಮ್ ಅಂತ ಹೇಳಬಹುದು ಪಟಾಕಿಯನ್ನು ಮಾರಾಟ ಮಾಡಲಿಕ್ಕೆ. ಸೊ ಇಂಥ ಟೈಮ್ನಲ್ಲೇ ಈ ರೀತಿಯಾಗಿ ಮಳೆ ಬಂದು ಅವಾಂತರ ಮಾಡಿರುವಂಥದ್ದು ಸದ್ಯಕ್ಕೆ ವ್ಯಾಪಾರಸ್ಥರು ಕಂಗಾಲಾಗುವಂತೆ ಮಾಡಿದ್ದಾರೆ. ಸೊ ಏನು ಸಾಕಷ್ಟು ಬಂಡವಾಳವನ್ನು ಹಾಕೊಂಡು ವ್ಯಾಪಾರ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಂದಿದ್ವಿ, ಎಲ್ಲವೂ ಕೂಡ ಹಾಳಾಗಿದೆ ಅನ್ನುವಂಥ ಮಾತನ್ನ ಕೂಡ ಇಲ್ಲಿನ ವ್ಯಾಪಾರಸ್ಥರು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು.